ವೆಲ್ಕಮ್ ಟು ಈಜಿ ಅಡುಗೆ ಮನೆ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ರೆಸಿಪಿ ಬಂದು ಕರಿಬೇವು ಚಟ್ನಿ ಹೇಗೆ ಮಾಡೋದು ನೋಡೋಣ. ಬಾಣಲಿಗೆ ಎಣ್ಣೆ ಹಾಕಿ ಸ್ವಲ್ಪ ಹಚ್ಚಿರೋ ಈರುಳ್ಳಿ 2 ಮತ್ತು ಒಂದು ಸ್ವಲ್ಪ ಒಣಗಿದ ಮೆಣಸಿನ್ಕಾಯಿ, ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಪುದೀನ ಒಂಚೂರು, ಪುದೀನ ಸ್ಮೆಲ್ ಹೋಗೋ ಗಂಟ ಬಾಡಿಸ್ಕೊಳ್ಳಿ. ಆಮೇಲೆ ಬೆಳ್ಳುಳ್ಳಿ ಹಾಕ್ಕೊಳ್ಳಿ ಸ್ವಲ್ಪ. ಎಲ್ಲ ಚೆನ್ನಾಗಿ ಹುರಿದ್ಬಿಟ್ಟು, ಇದು ಕಣ್ಣಕ್ಕೆ ಒಳ್ಳೇದು, ಕೂದಲಿಗೆ ಒಳ್ಳೇದು. ಮೆಣಸು ಸ್ವಲ್ಪ 2 ಕಾಳು, ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳಿ. ಎಲ್ಲ ರೋಸ್ಟ್ ಆಯ್ತಾ ಬರ್ತಾ ಐತೆ. ಇವಾಗ ಕರಿಬೇವು ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಅದು ಬಾಡಿಸಿ ಚೆನ್ನಾಗಿ. ಚೆನ್ನಾಗಿ ಈ ಥರ ರೋಸ್ಟ್ ಮಾಡ್ಕೊಂಡು ಹುರ್ಕೊಂಡು, ಕರಿಬೇವು ಹಸಿ ಸ್ಮೆಲ್ಲೆಲ್ಲ ಹೋಗ್ಬೇಕು. ಆವಾಗ ನಾವು ಟೊಮೊಟೊ ಹಾಕ್ಕೊಂಡು ಸ್ವಲ್ಪ 2 ಪೀಸಷ್ಟು, 1-2 ಇಂಚಷ್ಟು ಕಾಯಿ, ಶುಂಠಿ, ಇದು ಹುಣಸೆ ಹಣ್ಣು ಸ್ವಲ್ಪ ಹಾಕಿ ಚೆನ್ನಾಗಿ ಹುರಿದ್ಬಿಟ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ಆರಿಸಿ, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಇದು ಸ್ವಲ್ಪ ಆರಾಕ್ಬಿಟ್ಟು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಳ್ಳಿ. ಈ ಥರ ನೈಸಾಗಿ ರುಬ್ಕೊಂಡು 1 ವಾರ ಇಟ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡು ತಿನ್ಬೋದು. ಇದು ನನ್ನ ತುಪ್ಪದಲ್ಲೂ ತಿನ್ಬೋದು. ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.